ಬೇಕಾದ್ರೂ ಬಡಿಸು ಅಂತ ಹೇಳಬೇಕು. ಅದಕ್ಕೆ ಹೆಂಡತಿಯನ್ನ ತನ್ನ ಸಂಸ್ಕೃತ ಬರುತ್ತೆ ಅನ್ನೋ ಒಂದು ದರ್ಪದಿಂದ ದಧಿಮಾನಯ ದಧಿಮಾನಯ ಅಂತಂದ. ಸಂಸ್ಕೃತ ವ್ಯಾಕರಣದ ಪ್ರಕಾರ ದಧಿ ಶಬ್ದ ಇಕಾರ ಅಂತ ನಪುಂಸಕಲಿಂಗ. ಅದು ದ್ವಿತೀಯ ಭಕ್ತಿನಲ್ಲಿ ದಧಿಂ ಅಂತ ಆಗೋಲ್ಲ, ಬರೀ ದಧಿ ಅಂತಲೇ ಆಗುತ್ತೆ. ದಧಿ ದಧಿನಿ ದಧಿನಿ ದಧಿ ದಧಿನಿ ದಧಿನಿ ಅಂತಲೇ ಬೇರೆ ಬೇರೆ ವಿಭಕ್ತಿಯಲ್ಲಿ ಹೋಗುತ್ತೆ. ಅದಕ್ಕೆ ಅವನ ಹೆಂಡತಿ ಏನ್ ಮಾಡಿದ್ಲು, ಗಂಡನ ಮರ್ಯಾದೆ ಉಳಿಸ್ಬೇಕು ಅಂತ ದಧಿಮಾನಯ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಮೊಸರು ತಂದ್ರೆ ಅಂತ ನೀರ್ ಮಜ್ಜಿಗೆ ತಂದಳು. ದಧಿ ಮಾ ಆನಯ, ಮೊಸರು ತರಬೇಡ ಅಂದ್ರೆ ಹೊತ್ತಕ್ಕೆ ಬರ್ಬೇಕಾಗಿದ್ದೇನು ಮಜ್ಜಿಗೆ ಅಂತ. ಹಾಗಾಗಿ ದಧಿಮಾನಯ ಚಾತುರ್ಯಂ ಸತಿ ತಕ್ರೇಣ ರಕ್ಷತಿ ಅಂತ ಶ್ಲೋಕವೇ ಇದೆ. ಸುಷ್ಮಾ ಸ್ವರಾಜ್ ಒಮ್ಮೆ ಸಂಸ್ಕೃತದ ಬಗ್ಗೆ ಮಾತಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾವಣನ ಸ್ತೋತ್ರದ ರಾವಣನದ್ದು ಅಲ್ಲ, ಅದರಲ್ಲಿ ಆಮೇಲೆ ಇದು ಭಾರಂ ಬಾಧ್ಯತೆ ಬಾಧತಿ ಇತ್ಯೇವ ಬಾಧತೆ ಅಂತ. ಬಾಧತಿ ಅನ್ನೋದು ವ್ಯಾಕರಣದ ದೃಷ್ಟಿಯ ತಪ್ಪು ಶಬ್ದ, ಬಾಧತೆ ಅಂತ ಆಗ್ಬೇಕು. ಯಾರೋ ಪಂಡಿತ ಕಾಳಿದಾಸನು ನಿಜವಾದ ಬದುಕಲ್ಲಿ ನಡೆದಿದ್ದಲ್ಲ. ಕಾಳಿದಾಸ ಭೋಜರಾಜನ ಕಾಲದಲ್ಲಿ ಇದ್ದವನು ಅಲ್ಲ, ಅವನಿಗಿಂತ ಸಾಮಾನ್ಯ ಒಂದು 600 ವರ್ಷಕ್ಕೆ ಮುಂಚೆನೆ ಇದ್ದ. ಆದ್ರೆ ದೊಡ್ಡವರ ವಿಷಯದಲ್ಲಿ ಕಥೆಗಳೆಲ್ಲ ಬೆಳೆದು ಬಿಡ್ತೀವಿ. ಈಗ ವಿವೇಕಾನಂದರ ಬಗ್ಗೆ ಎಲ್ಲ ಎಷ್ಟೊಂದು ಕಥೆಗಳು ಬೆಳೆದು ಬಿಟ್ಟಿವೆ. ಅದು ಸೃಷ್ಟಿ ಮಾಡಿರೋದ ಇರಬೇಕು. ಇನ್ನು ಎಷ್ಟೋ ಜನ ಸಂಖ್ಯೆ ಬರುತ್ತೆ. ಯಾರ್ಯಾರು ಆಕರ್ಷಕ ವ್ಯಕ್ತಿತ್ವ ಇರ್ತಾರೋ ಅವ್ರ ಬಗ್ಗೆ ಕಥೆಗಳೆಲ್ಲ ಬೆಳೆದು ಬಿಡುತ್ತೆ. ಕಥೆ ಚೆನ್ನಾಗಿರುತ್ತೆ, ನೆಚ್ಕೋಬಾರ್ದು. ಕಾಳಿದಾಸ ಕಥೆ ಮಟ್ಟಿಗೆ ಆಸ್ವಾದ ಪಡಬೇಕು. ಭೋಜರಾಜ ಅವನಿಗಿಂತ ಒಂದು ಹತ್ತತ್ರ ಒಂದು 400 ವರ್ಷದ ಈಚೆಗಿದ್ದವನು ಬಲ್ಲಾಳ ಸೇನ, 14ನೇ 15ನೇ ಶತಮಾನದಲ್ಲಿದ್ದು. ಅವನು ಭೋಜ ಪ್ರಬಂಧ ಅಂತ ಬರೆದಿದ್ದಾನೆ. ಅಲ್ಲಿ ಕಾಳಿದಾಸನನ್ನ, ಭೋಜರಾಜನನ್ನ, ಬಹುಮತಿ, ಬಾಣಭಟ್ಟ ಯಾವ್ಯಾವುದೋ ಕಾಲದಲ್ಲಿ ಎಲ್ಲರನ್ನೂ ಒಂದು ಕಾಲ್ಪನಿಕವಾಗಿ ಸೇರಿಸಿದ್ದಾರೆ. ಕಥೆಗಳು ಚೆನ್ನಾಗಿವೆ. ಅದೇ ಒಬ್ಬ ಪಂಡಿತ ಕಾಳಿದಾಸನ ಮೀರಿಸಿದವನು ನಾನು ಅಂತ ಬಂದ. ಅದಕ್ಕೆ ಅವನ ಬಿಡದಿಗೆ ಕಾಳಿದಾಸ ಒಬ್ಬ ಪಲ್ಲಕ್ಕಿ ಹೊರ ಬೋಯಿಯ ವೇಷದಲ್ಲಿ ಹೋಗಿ ಹೊತ್ಕೊಂಡ್ ಬರ್ತಿದ್ದ. ಅವನು ಪಂಡಿತ ಅದು ಇದು ಮಾತಾಡ್ತಾ ಈ ಊರಿನಲ್ಲಿ ಹೇಗಿದ್ದಾರೆ ವಿದ್ವಾಂಸರು, ಸಾಮಾನ್ಯ ಡ್ರೈವರ್ನ ಕೇಳ್ಕೊತಾರಲ್ಲ ಹೋಗುವಾಗ, ಇಲ್ಲಿ ವಿಶೇಷ ಏನು ಎತ್ತ ಅಂತ ಆಟೋ ಡ್ರೈವರ್ಗಳನ್ನ, ಟ್ಯಾಕ್ಸಿ ಡ್ರೈವರ್ನ ಹಾಗೆ ಕೇಳ್ತಾ ಬಂದು ತುಂಬಾ ಸಲಿಗೆ ಬೆಳೆದು ಬಿಡ್ತು. ನನ್ನ ಹೊರ್ತಾ ಇದೆಯಲ್ಲ ಪಲ್ಲಕ್ಕಿನ, ನಿನ್ಗೆ ನೋಯಿತ್ತಾ ಹೆಗಲು ಅಂತ. ಅಪಿ ಬಾಧತಿ ಸ್ಕಂದ ಅಂತ ನ ಬಾಧತೆ ತ್ವಂ ಬಾಧತೀತಿ ಉಕ್ತವಾನ್ ಖಲು ತದೇವ ಮಮ ಬಾಧತೆ. ನೀನ್ ಬಾಧತಿ ಅಂತ ಹೇಳಿದ್ ನನ್ನ ಬಾಧಿಸುತ್ತೆ, ಬಾಧತೆ ಅಂತ ಹೇಳ್ಬೇಕಿತ್ತು. ಇಂತ ಹೋಯ್ ಬರೋನ್ಗೆ ಇದ್ರೆ ಇನ್ನು ಕಾಳಿದಾಸ ಎಂಥವನು ಊರು ಬಿಟ್ಟು ಹೋದ.